ಕಾವೇರಿ ಹೋರಾಟ ರೈತರ ಕಿಚ್ಚು ಜಾಸ್ತಿ ಆಗಿದೆ. ಈಗ ತಮಿಳುನಾಡಿಗೆ ನೀರು ಹರಿಸುವಂಥ ವಿಚಾರದಲ್ಲಿ ಸರ್ಕಾರದ ನಿರ್ಧಾರದ ವಿರುದ್ಧವಾಗಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ ಸರ್, ಈಗ ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ. ಸಾಕಷ್ಟು ರೈತರು ಮತ್ತು ಸಾರ್ವಜನಿಕರು ಭಾಳ ಆತಂಕದಲ್ಲಿದ್ದಾರೆ. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬರೀ ಕೇವಲ ಕುಡಿ ನೀರಿಗೆ ಅಷ್ಟೇ ಉಪಯೋಗ ಮಾಡಿರ್ತಾರೆ. ಇಂಥ ಭೀಕರ ಬರಗಾಲದಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಪರಿಸ್ಥಿತಿ ಇವತ್ತೇನಿದೆ, ಏನು ನಾವು ನಿರೀಕ್ಷೆ ಮಾಡಿದ ಮಳೆ ಎಷ್ಟಾಗಿದೆ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದು ಬಿಟ್ಟು ಕೇವಲ ರಾಜಕೀಯ ಕಾಟಾಚಾರಕ್ಕೆ ಹೇಳಿಕೆಗಳನ್ನು ಕೊಡೋದು, ರಾತ್ರೋರಾತ್ರಿ ನೀರು ಬಿಡೋದು, ಇದು ಮೊದಲೇ ಇರೋದು ಒಂದು ಕೆಟ್ಟ ಚಾಳಿ ಕರ್ನಾಟಕದಲ್ಲಿ ಆಗಿದೆ. ಅದಕ್ಕೆ ಕರ್ನಾಟಕದ ಬರಗಾಲದ ಪರಿಸ್ಥಿತಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ರೈತರ ಹಿತ ಕಾಪಾಡಬೇಕಾಗಿದ್ದರೆ ಇವರು ಏನೋ ನೀರು ಬಿಡುವಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟಿನ ಮುಂದಿನ ಆದೇಶದವರೆಗೆ ನೀರನ್ನು ಕೊಡಲಾರ್ದೇ ಒಂದು ನಿರ್ಣಯವನ್ನು ವಿಧಾನಸಭೆಯಲ್ಲಿ ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ. ಈಗ ಕಾವೇರಿ ಹೋರಾಟ ರೈತರ ಕಿಚ್ಚು ಜಾಸ್ತಿ ಆಗಿದೆ. ಈಗ ತಮಿಳುನಾಡಿಗೆ ನೀರು ಹರಿಸುವಂಥ ವಿಚಾರದಲ್ಲಿ ಸರ್ಕಾರದ ನಿರ್ಧಾರದ ವಿರುದ್ಧವಾಗಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ ಸರ್, ಈಗ ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ. ಸಾಕಷ್ಟು ರೈತರು ಮತ್ತು ಸಾರ್ವಜನಿಕರು ಭಾಳ ಆತಂಕದಲ್ಲಿದ್ದಾರೆ. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬರೀ ಕೇವಲ ಕುಡಿ ನೀರಿಗೆ ಅಷ್ಟೇ ಉಪಯೋಗ ಮಾಡಿರ್ತಾರೆ. ಇಂಥ ಭೀಕರ ಬರಗಾಲದಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಪರಿಸ್ಥಿತಿ ಇವತ್ತೇನಿದೆ, ಏನು ನಾವು ನಿರೀಕ್ಷೆ ಮಾಡಿದ ಮಳೆ ಎಷ್ಟಾಗಿದೆ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದು ಬಿಟ್ಟು ಕೇವಲ ರಾಜಕೀಯ ಕಾಟಾಚಾರಕ್ಕೆ ಹೇಳಿಕೆಗಳನ್ನು ಕೊಡೋದು, ರಾತ್ರೋರಾತ್ರಿ ನೀರು ಬಿಡೋದು, ಇದು ಮೊದಲೇ ಇರೋದು ಒಂದು ಕೆಟ್ಟ ಚಾಳಿ ಕರ್ನಾಟಕದಲ್ಲಿ ಆಗಿದೆ. ಅದಕ್ಕೆ ಕರ್ನಾಟಕದ ಬರಗಾಲದ ಪರಿಸ್ಥಿತಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ರೈತರ ಹಿತ ಕಾಪಾಡಬೇಕಾಗಿದ್ದರೆ ಇವರು ಏನೋ ನೀರು ಬಿಡುವಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟಿನ ಮುಂದಿನ ಆದೇಶದವರೆಗೆ ನೀರನ್ನು ಕೊಡಲಾರ್ದೇ ಒಂದು ನಿರ್ಣಯವನ್ನು ವಿಧಾನಸಭೆಯಲ್ಲಿ ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ.